ಹೆಲೋ ಸ್ಟೂಡೆಂಟ್ಸ್, ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ NTA ಕಡೆಯಿಂದ ಆಫಿಷಿಯಲ್ ಆಗಿ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತಾ ಹೋಗೋಣ. ಸೊ ಈಗ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ NTA ಕಡೆಯಿಂದ ಬಂದಿರತಕ್ಕಂತಹ ಗುಡ್ ನ್ಯೂಸ್ ಏನು ಅಂತಂದ್ರೆ, ಈಗ ಕೀ ಆನ್ಸರ್ಸ್ಗಳನ್ನ ಬಿಡುಗಡೆ ಮಾಡಿದರೆ ಓಕೆನಾ, ನೀವು ಸಹ ಚೆಕ್ ಮಾಡ್ಬೋದು. ಆ್ಯಂಡ್ ಯಾವುದಾದ್ರು ಪ್ರಶ್ನೆ ಮೇಲೆ ನಿಮಗೆ ಆಬ್ಜೆಕ್ಷನ್ ಇದ್ರೆ ಅದನ್ನು ಸಹ ಸೆಂಡ್ ಮಾಡ್ಬೋದಾಗಿರುತ್ತೆ. ಓಕೆನಾ, ಸೊ ಇದನ್ನ ನೀವು OMR ಶೀಟ್ನ ಫಿಲ್ ಮಾಡಿರ್ತಾರಲ್ಲ ಅದರ ಆಧಾರದ ಮೇಲೆ ಈಗ ರಿಲೀಸ್ ಮಾಡಿರ್ತಕ್ಕಂಥದ್ದು ಕೀ ಆನ್ಸರ್ಸ್ಗಳನ್ನ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಚೆಕ್ ಮಾಡ್ತಕ್ಕಂತಹ ಲಿಂಕನ್ನು ನಾವು ಟೆಲಿಗ್ರಾಮಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಸೊ ಚೆಕ್ ಮಾಡಿ. ಓಕೆನಾ, ಸೊ ಈಗ ಅಫಿಷಿಯಲ್ ನೋಟಿಫಿಕೇಶನ್ ಸ್ಕ್ರೀನ್ ಮೇಲೆ ಇದೆ. ಸೊ ಇದ್ರ ಬಗ್ಗೆ ತಿಳ್ಕೊಳೋದಾದ್ರೆ ಇಲ್ಲಿ ನೋಡ್ಬೋದು, ಪ್ರಾವಿಷನಲ್ ಆನ್ಸರ್ ಕೀಸ್ ಅನ್ನ ಈಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು OMR ಶೀಟ್ ಆ್ಯಂಡ್ ರೆಕಾರ್ಡೆಡ್ ರೆಸ್ಪಾನ್ಸ್ನ ಮೇಲೆ. ಓಕೆನಾ, ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳು ಆನ್ಸರ್ ಕೀ ಚಾಲೆಂಜ್ ಮಾಡ್ತೀರ ಅಂತಂದ್ರೆ ನಿಮಗೆ 200 ರೂಪೀಸ್ ಇರುತ್ತೆ. ನೆಕ್ಸ್ಟ್ ರೆಕಾರ್ಡೆಡ್ ರೆಸ್ಪಾನ್ಸ್ ಚಾಲೆಂಜ್ ಅಂತಂದ್ರೆ, ಈಗ ನೀವು ಯಾವುದೋ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಸೆಲೆಕ್ಟ್ ಮಾಡಿರ್ತೀರ, ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಅಂತಹ ಸಮಯದಲ್ಲಿ ನೀವು ರೆಕಾರ್ಡೆಡ್ ರೆಸ್ಪಾನ್ಸ್ ಚಾಲೆಂಜ್ ಅನ್ನ ತಗೋಬಹುದಾಗಿರುತ್ತೆ 200 ರೂಪೀಸ್ ಕೊಟ್ಬಿಟ್ಟು. ಓಕೆನಾ, ಸೊ ಇದಕ್ಕೆ ನೀವು ಅಪ್ಲಿಕೇಶನ್ ಅನ್ನ ಹಾಕೋಬಹುದು. ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 29 ಮೇ 2024, ಲಾಸ್ಟ್ ಡೇಟ್ 31 ಮೇ 2024, ಅಪ್ ಟು 11:50 PM ವರೆಗೂ ಸಹ ನಿಮಗೆ ಅವಕಾಶ ಇರುತ್ತೆ. ಇಲ್ಲಿ ಒಂದು ಮಾಹಿತಿಯನ್ನು ವಿದ್ಯಾರ್ಥಿಗಳು ತಿಳ್ಕೊಬೋದಾಗಿರುತ್ತೆ. ಎಲ್ಲಾ ವಿದ್ಯಾರ್ಥಿಗಳು ಕಂಪಲ್ಸರಿ ಇದನ್ನ ಮಾಡಲೇಬೇಕಾ ಅದನ್ನ ತಿಳ್ಕೊಳೋದಾದ್ರೆ, ಸೊ ಇದನ್ನ ಕಂಪಲ್ಸರಿ ಅಂತ ಹೇಳಿ ನಮ್ಮ NTA ಅವ್ರದವರು ಅಫಿಷಿಯಲ್ ಆಗಿ ತಿಳಿಸಿಲ್ಲ. ಓಕೆನಾ, ಯಾರಾದ್ರೂ ಒಬ್ಬ ವಿದ್ಯಾರ್ಥಿ ಆದ್ರೂ ಪರವಾಗಿಲ್ಲ. ಸೊ ನೀವೇನಾದ್ರೂ ಚಾಲೆಂಜ್ ಅನ್ನ ಮಾಡಿದ್ರೆ ಅದೇನಾದ್ರೂ ಕರೆಕ್ಟ್ ಆಗಿದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಅದನ್ನ ಅಳವಡಿಸಲಾಗುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ, ಸೊ ಈಗ ನೀವು ನಿಮ್ಮ ಕೀ ಆನ್ಸರ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ಟೆಲಿಗ್ರಾಮ್ ಅಲ್ಲಿ ಲಿಂಕ್ ಅನ್ನ ಹಾಕಿದ್ದೀನಿ. ಅಂಡ್ ನಮ್ಮ NTA ಅವ್ರದವರು ತಿಳಿಸಿರ್ತಕ್ಕಂತಹ ಆಫಿಷಿಯಲ್ ನೋಟಿಫಿಕೇಶನ್ ಸಹ ಟೆಲಿಗ್ರಾಮ್ ಅಲ್ಲಿ ಇದೆ. ಓಕೆನಾ, ಚೆಕ್ ಮಾಡ್ಬೋದು. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು ಸೊ ವಿದ್ಯಾರ್ಥಿಗಳು ನೀವು ನಿಮ್ಮ ಪ್ರಾವಿಷನಲ್ ಕೀ ಆನ್ಸರ್ಸ್ ಅನ್ನ ಚೆಕ್ ಮಾಡಬಹುದಾಗಿರುತ್ತೆ. ಓಕೆನಾ, ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೆ ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಈಗ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಸೊ ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.